ಇನ್ನು ಮೈಸೂರು ಚಲೋ ಪಾದಯಾತ್ರೆ ವೇಳೆ ವಿಜಯೇಂದ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಾಜಿ ಶಾಸಕ ಪ್ರೀತಂ ಗೌಡ ಮೇಲೆ ಬಿವೈ ವಿಜಯೇಂದ್ರ ಗರಂ ಆಗಿದ್ದಾರೆ. ಮಂಡ್ಯದಲ್ಲಿ ಪಾದಯಾತ್ರೆ ಸಾಗ್ತಾ ಇರೋ ವೇಳೆ ನಡೆದಿದ್ದಂಥ ಈ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಪ್ರೀತಂ ಗೌಡ ಮತ್ತು HDK ಬೆಂಬಲಿಗರ ನಡುವೆ ಏನು ಗಲಾಟೆ ಆಯ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಗಣಪತಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ನಿನ್ನೆ ಪಾದಯಾತ್ರೆಯಲ್ಲಿ ನಡೆದಂತಹ ಘಟನೆ, HDK ಬೆಂಬಲಿಗರ ಮತ್ತೆ ಪ್ರೀತಂ ಗೌಡ ಬೆಂಬಲಿಗರ ನಡುವೆ ಆದ ಗಲಾಟೆ, ಎಲ್ಲೋ ಒಂದು ಕಡೆ ಪಾದಯಾತ್ರೆಯ ವಿಚಾರಗಳು ಡೈವರ್ಟ್ ಆಗ್ತಾ ಇದೆಯಾ, ಅದಕ್ಕೆ ಇದು ಒಂದು ದೊಡ್ಡ ಕಾರಣ ಆಯ್ತಾ ಅಂತ. ಸೊ ಈ ಬಗ್ಗೆ ವಿಜಯೇಂದ್ರ ಯಾವ ರೀತಿ ಬುದ್ಧಿವಾದ ಹೇಳಿದ್ದಾರೆ ಪ್ರೀತಂ ಗೌಡಗೆ? ವಿಜಯ್, ಖಂಡಿತ ನೋಡಿ, ಬಿಜೆಪಿ ಹಾಗೂ JDS ಮೈತ್ರಿ ಈ ಮೈಸೂರು ಚಲೋ ಪಾದಯಾತ್ರೆ ಅಜೆಂಡಾ ಏನು ಇತ್ತು ಅಂತಂದ್ರೆ, ಬೆಂಗಳೂರಿಂದ ಮೈಸೂರುವರೆಗೂ ಕೂಡ 124 ಕಿಲೋಮೀಟರ್ ಪಾದಯಾತ್ರೆ ಮಾಡಿ CM ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಬೇಕು, ಪಟ್ಟು ಹಿಡಿಬೇಕು ಅಂತ ಒಂದು ಅಜೆಂಡಾವನ್ನು ಇಟ್ಕೊಂಡ್ರು. ಆದರೆ ಪಾದಯಾತ್ರೆ ಆರಂಭದ ಒಂದೆರಡು ದಿನಗಳ ಬಳಿಕ ಕುಮಾರಸ್ವಾಮಿ ಹಾಗೂ HDK ನಡುವಿನ ಆಸ್ತಿ ಜಗಳ ಶುರುವಾಯಿತು. ಅಲ್ಲೇನೊಂದು ಕಡೆ ಮೂಡ ಪಾದಯಾತ್ರೆ ಸಂಪೂರ್ಣವಾಗಿ ಡೈವರ್ಟ್ ಆಯ್ತಾ ಅನ್ನೋದು ಕೂಡ ಚರ್ಚೆ ಆಯಿತು. ಅದರ ಬೆನ್ನಲ್ಲೇನೆ ಈಗ ಕುಮಾರಸ್ವಾಮಿಯ ಬೆಂಬಲಿಗರು ಹಾಗೂ ಪ್ರೀತಂ ಗೌಡರ ಬೆಂಬಲಿಗರ ನಡುವೆ ಒಂದಷ್ಟು ಜಟಾಪಟಿ ಆರಂಭ ಆಗಿದೆ. ಇದರಿಂದ ನೇರವಾಗಿ ವಿಜೇಂದ್ರ ಅವರು ಬೇಸರ ಉಂಟು ಮಾಡ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಮೂಡ ಪಾದಯಾತ್ರೆ ನಮ್ಮ ಅಜೆಂಡಾನೇ ಬೇರೆ, ಆದರೆ ಇಲ್ಲಾಗ್ತಿರುವಂಥದ್ದು ಇಬ್ಬರ ವ್ಯಕ್ತಿಗಳ ನಡುವಿನ ಒಂದು ಶಕ್ತಿ ಪ್ರದರ್ಶನ ಆಗ್ತಿದೆಯಾ ಅನ್ನೋದು ಕೂಡ ಇಲ್ಲೊಂದು ಕಡೆ ವಿಜೇಂದ್ರ ಅವರು ಬೇಸರವನ್ನ ಉಂಟು ಮಾಡ್ಕೊಂಡಿರುವಂಥದ್ದು. ಹಾಗಾಗಿ JDS ಕಾರ್ಯಕರ್ತರು ವಿಜೇಂದ್ರ ಅವರನ್ನು ತಡೆ ಹಿಡಿದು ಪ್ರೀತಂ ಗೌಡರಿಗೆ ಬುದ್ಧಿ ಹೇಳಿ ಅಂತ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದರ ಬೆನ್ನಲ್ಲೇನೆ ವಿಜೇಂದ್ರ ಅವರು ನೇರವಾಗಿ ಪ್ರೀತಂ ಗೌಡರನ್ನ ಕರೆದು ಒಂದಷ್ಟು ಬುದ್ಧಿವಾದವನ್ನು ಕೂಡ ಹೇಳಿರುವಂಥದ್ದು. ಯಾಕಂದ್ರೆ ನಮ್ಮ ಪಾದಯಾತ್ರೆ ಅಜೆಂಡಾನೇ ಬೇರೆ, ನೀವು ಮಾಡ್ತಿರೋದೇನು, ಹೀಗಾಗಿ ನಮ್ಮ ಪಾದಯಾತ್ರೆ ಸಮಾರೋಪದ ತನಕ ಯಶಸ್ವಿ ಆಗಬೇಕು, ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕೆಲಸ ಮಾಡಿ, ಹೀಗಾಗಿ ಈ ರೀತಿಯಾದಂಥ ಘಟನೆಗೆ ಆಸ್ಪದವನ್ನ ಕೊಡಬೇಡಿ ಅಂತ ನೇರವಾಗಿ ಪ್ರೀತಂ ಗೌಡರಿಗೆ ಒಂದಷ್ಟು ಬುದ್ಧಿವಾದವನ್ನ ಹೇಳಿರುವಂಥದ್ದು. ಅಂದ್ರೆ ಪ್ರೀತಂ ಗೌಡರು ಮಾಡಿರುವಂಥದ್ದೇನು, ಎಲ್ಲೂ ಕೂಡ ಕಾರ್ಯಕರ್ತರು ಸೇರಿಸಲಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಪಾದಯಾತ್ರೆ ಆಗಮಿಸಿದ ಬೆನ್ನಲ್ಲೇನೆ ಒಂದಷ್ಟು ಹೆಚ್ಚು ಕಾರ್ಯಕರ್ತರನ್ನ ಅಲ್ಲಿ ಸೇರಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲೊಂದು ಕಡೆ ಕುಮಾರಸ್ವಾಮಿಯ ಬೆಂಬಲಿಗರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿ, ಇಲ್ಲೊಂದು ಕಡೆ ವಿಜೇಂದ್ರ ಮೇಲೂ ಕೂಡ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿ ಬೇಸರವನ್ನ ಉಂಟು ಮಾಡಿದ್ರು. ಅದೇ ಬೇಸರವನ್ನ ವಿಜೇಂದ್ರ ಅವರು ಈಗಾಗಲೇ ಪ್ರೀತಂ ಗೌಡರ ಮೇಲೆ ಉಂಟು ಮಾಡ್ಕೊಂಡಿರೋದಂದ್ರೆ ಒಂದಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ. ಪಾದಯಾತ್ರೆಯ ನಡುವೆ ತಮ್ಮ ನಾಯಕರ ಗಲಾಟೆ ಆಗಬಾರ್ದು, ಪಾದಯಾತ್ರೆ ಯಶಸ್ವಿ ಆಗಬೇಕು, CM ಸಿದ್ದರಾಮಯ್ಯ ಅವರ ಪಾದಯಾತ್ರೆಯಿಂದ ನಾವು ರಾಜೀನಾಮೆಯನ್ನು ಆಗ್ರಹಿಸಬೇಕು, ಈ ನಿಟ್ಟಿನಲ್ಲಿ ಕೆಲಸ ಮಾಡಿ ಒಂದಷ್ಟು ಕ್ಲಾಸ್ ಕೂಡ ತೆಗೆದುಕೊಂಡಿರುವಂಥದ್ದು. ಹೀಗಾಗಿ ಎಲ್ಲ ಒಂದು ಕಡೆ ಪ್ರೀತಂ ಗೌಡರ ಬೆಂಬಲಿಗರ ನಡೆಯಿಂದ ವಿಜೇಂದ್ರ ಅವರು ಕೂಡ ಈ ಪಾದಯಾತ್ರೆಯಲ್ಲಿ ಸಂಪೂರ್ಣವಾಗಿ ಬೇಸರಗೊಂಡಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಗಣಪತಿ. ಸೊ ಮೊದಲೇ ಈಗ DKC ಮತ್ತೆ HDK ನಡುವಿನ ಟಾಕ್ ವಾರ್ನಿಂದಾಗಿ ಈ ಪಾದಯಾತ್ರೆಯ ಮೂಲ ವಿಚಾರ ಏನಿದೆ, ಉದ್ದೇಶ, ಅದು ಡೈವರ್ಟ್ ಆಗ್ತಾ ಇದೆ ಅನ್ನೋದು ಈ ಮುಂಚೆಯಿಂದ ಕೂಡ ಬಿಜೆಪಿ ನಾಯಕರ ಬೇಸರಕ್ಕೆ ಕಾರಣ ಆಗಿತ್ತು. ಪ್ರಮುಖ ಉದ್ದೇಶ CM ಸಿದ್ದರಾಮಯ್ಯರನ್ನ ಇದರಲ್ಲಿ ಸಿಲುಕಿಸಬೇಕು, ಅವರ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಪಾದಯಾತ್ರೆಯನ್ನು ಆರಂಭಿಸಿದ್ದಾರೆ. ಬಟ್ ಪಾದಯಾತ್ರೆಯ ಉದ್ದಕ್ಕೂ ಬೇರೆ ಬೇರೆ ವಿಚಾರಗಳು, ವೈಯಕ್ತಿಕ ವಿಚಾರಗಳು ಮುನ್ನೆಲೆಗೆ ಬಂದು ಆ ನಿಟ್ಟಿನಲ್ಲಿ ಪಾದಯಾತ್ರೆಯ ವಿಚಾರಗಳು ಡೈವರ್ಟ್ ಆಗೋದ್ರೆ ಪಾದಯಾತ್ರೆಯ ಉದ್ದೇಶ ಇತ್ತಲ್ಲ ಅದು ಈಡೇರೋದಿಲ್ಲ. ಹೀಗಾಗಿ ಇಂಥದ್ದಕ್ಕೆ ಆಸ್ಪದ ಕೊಡಬಾರ್ದು ಅಂತ ನಿನ್ನೆ ಈ ಘಟನೆ ಆದಮೇಲೆ ಪ್ರೀತಂ ಗೌಡರ ವಿರುದ್ಧ ಯಾರು JDSನ ಕಾರ್ಯಕರ್ತರು ಮುಗಿಬಿದ್ದಿದ್ರು, ಅವರು BJP ರಾಜ್ಯಾಧ್ಯಕ್ಷ ವಿಜಯೇಂದ್ರರನ್ನ ಅಲ್ಲೇ ಅಡ್ಡ ಹಾಕಿ ಹೇಳಿದ್ದಾರೆ, ನಿಮ್ಮ ಪಕ್ಷದ ನಾಯಕ ಪ್ರೀತಂ ಗೌಡರಿಗೆ ಬುದ್ಧಿವಾದ ಹೇಳಿ ಇಲ್ಲಿ ಬಂದು ಈ ರೀತಿ ನಡ್ಕೋತಾ ಇರೋದು ಸರಿ ಅಲ್ಲ ಅಂತ ಹೇಳಿ. ಸೊ ಇದರಿಂದ ಎಲ್ಲೋ ಒಂದು ಕಡೆ ವಿಜಯೇಂದ್ರರಿಗೂ ಬೇಸರ ಆಗಿದೆ. ಬೆಂಗಳೂರಿಂದ ಮೈಸೂರು ಚಲೋ ಪಾದಯಾತ್ರೆ ನಡೆಸ್ತಾ ಇರುವಂತಹ ಉದ್ದೇಶ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದು, ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿಯೋದು, ಮೂಡ ಹಗರಣ, ವಾಲ್ಮೀಕಿ ನಿಗಮದ ಹಗರಣ, SC STಗಾಗಿ ಮೀಸಲಿಟ್ಟಿದ್ದ ಹಣವನ್ನು ಗ್ಯಾರಂಟಿಗೆ ಬಳಸಿಕೊಂಡ ವಿಚಾರಗಳನ್ನು ರಾಜ್ಯದ ಗಮನಕ್ಕೆ ತರೋದು. ಬಟ್ ಇಂಥ ವಿಚಾರಗಳಿಂದ ಡೈವರ್ಟ್ ಮಾಡಬೇಡಿ ಅಂತ ಹೇಳಿ ಬುದ್ಧಿವಾದ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.